ಹೇಳಿ, ಯಾವಾಗ ವಿಚಾರ ನಿಮಗೆ ಗೊತ್ತಾಯ್ತು? ನಮಗೆ ಬೆಳಗ್ಗೆ 5:45 ಅಷ್ಟೊತ್ತಿನಲ್ಲಿ ಗೊತ್ತಾಯ್ತು. ನನಗೆ ಬೆಳಗ್ಗೆ ಕಾರ್ಯಕ್ರಮ ನನಗಿತ್ತು ಇಲ್ಲಿ. ನಾನು ಆರ್ಟಿಸ್ಟೇ, ನಾನು ಕೀಬೋರ್ಡ್ ಆರ್ಟಿಸ್ಟ್. ಬೆಳಗ್ಗೆ ಗೊತ್ತಾಯ್ತು. ಬೆಳಗ್ಗೆ ನಾನು ಕಾರ್ಯಕ್ರಮಕ್ಕೆ ಹೊರಡಬೇಕು ಅಂತ ನಾನು ಎದ್ಬಿಟ್ಟು ಅವನನ್ನ ಎಬ್ಸಕ್ಕಂತ ನಮ್ಮ ಮನೇಲಿ ಒಂದು ರಾಕಿ ಇದೆ ನಾಯಿ, ಅವನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಅವನ್ನ ಎಬ್ಸು ಅಂತ ನಮ್ಮ ದೊಡ್ಡ ಮಗನಿಗೆ ಹೇಳಿದೆ. ಅವನು ಹೋಗಿ ನೋಡೋ ಅಷ್ಟೊತ್ತಿನಲ್ಲಿ ಈ ತರ ಆಗಿದೆ. ಯಾವ ಪೊಸಿಷನ್ ಇರುತ್ತೆ? ಯಾವ ಪೊಸಿಷನ್ ಇಲ್ಲಿದ್ದ ಸರ್ ಅವನು ಅದೇ ನೇಣು ಹಾಕೊಂಡಿದ್ದ. ಯಾವ ತರದ್ದು ಇಲ್ಲ ಸರ್. ಇಷ್ಟು ದಿವಸ ನೆನ್ನೆ ಮಧ್ಯಾಹ್ನನೂ ಒಟ್ಟಿಗೆ ಊಟ ಮಾಡಿದೀವಿ ನಾವು. ಅಷ್ಟು ಚೆನ್ನಾಗಿದ್ದ ಅವನು. ಯಾಕೆ ಈ ತರ ಮಾಡ್ಕೊಂಡಂತ ನನ್ಗೆ ಯಕ್ಷ ಪ್ರಶ್ನೆ. ಸರ್ ಏನ್ ಓದ್ತಿದ್ದ? ಸ್ಕೂಲೆಲ್ಲ ಹೆಂಗ್ ಆಕ್ಟಿವ್ ಇದ್ದ? ಎಲ್ಲದ್ರಲ್ಲೂ ಆಕ್ಟಿವ್ ಇದ್ದ. ಕ್ರಿಕೆಟ್ ಆಡ್ತಾ ಇದ್ದ. ಆಮೇಲೆ ಟೆನ್ನಿಸ್ ಆಡಕ್ಕಂತಾನೆ ಅವನು ಬ್ಯಾಡ್ಮಿಂಟನ್ ಅದು ನೋಡಿ ಅಲ್ಲೇ ಇದೆ. ಅದನ್ನು ಇದ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟು ಮೊನ್ನೆ ಒಂದು 4-5 ದಿವಸದ ಹಿಂದೆನೆ ಅದ್ರದ್ದು ಇದು ನೆಟ್ಟು ಕಟ್ಟಾಗಿ ಹೋಗ್ತಿರ್ತ, ಹೊಸ ನೆಟ್ ಹಾಕೊಂಡು ಅವನೇ ಇದ್ ಮಾಡ್ಕೊಂಡಿದ್ದ. ಆಮೇಲೆ ಮನೆಯಲ್ಲಿ ಅವನೇ ಅಡಿಗೆ ಮಾಡಿ ತಿನ್ನುವಷ್ಟು ಇದಿದ್ದ, ಶಾರ್ಪ್ ಇದ್ದ. ಸರ್ ಇನ್ನೊಂದು ಮೆನ್ಷನ್ ಮಾಡಿದ್ದಾನೆ, ನನ್ನಿಂದ ಮನೆಯಲ್ಲಿ ತುಂಬಾ ಬೇಜಾರಾಗಿದೆ ಅಂತ. ಮೇ ಬಿ ನೀವು ನೋಡಿರ್ಬೋದು. ನನ್ನಿಂದ ಮನೆಯವರಿಗೆ ತುಂಬಾ ಬೇಜಾರಾಗಿದೆ ಅಂತ. ಅಲ್ಲ ಅವನು ಅದನ್ನ ಇದ್ರನ್ನ ಮೆನ್ಷನ್ ಮಾಡಿದ ಅನ್ಸುತ್ತೆ ನನಗೆ. ಅವನಿಗೆ ಅಂತೂ ನಾವು ಯಾವ್ದೇ ತರದ ಒಂದು ಇದು ಯಾವತ್ತು ಅವನಿಂದ ನಿಮಗೆ ಬೇಜಾರಾಗಿದೆ ಅಂತ ಮೆನ್ಷನ್ ಏನ್ ಮಾಡ್ತಾರೆ? ಆಗತ್ತೆ? ಆಗೋದಿಲ್ವಾ ಸರ್? ಅದು ಸಹಜ ಅಲ್ವಾ? ಅದು ಸ್ಕೂಲ್ ಫ್ರೆಂಡ್ಸ್ ಎಲ್ಲಾರ ಹತ್ರನು ಚೆನ್ನಾಗಿದ್ದಾನೆ ಅವನು. ಎಲ್ಲಾರ ಹತ್ರನು ಇದು ಅಷ್ಟೇ. ಟ್ಯೂಷನ್ಗೆ ಹೋಗ್ತಾ ಇದ್ದ, ಆರಾಮ್ ಬರ್ತಾ ಇದೆ, ಏನ್ ಯಾವ ತೊಂದರೆನೂ ಇರ್ತಿರ್ಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.